ಪಹಲ್ಗಾಮ್ನಲ್ಲಿ ನಡೆದಿರುವಂತಹ ಉಗ್ರರ ಅಟ್ಟಹಾಸಕ್ಕೆ 40ಕ್ಕೂ ಹೆಚ್ಚು ಜನ ಬಲಿಯಾಗಿರೋದ್ರ ಬಗ್ಗೆ ಶಂಕೆ ವ್ಯಕ್ತ ಆಗ್ತಿದೆ. ಆದ್ರೆ ಸದ್ಯಕ್ಕೆ 30 ಅನ್ನುವಂತಹ ಕ್ಲಿಯರ್ ಪಿಕ್ಚರ್ ಸಿಕ್ಕಿದೆ. ಅದರಲ್ಲಿ ಕನ್ನಡಿಗರು 3 ಜನ. ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿಗೆ 3 ಕನ್ನಡಿಗರು ಬಲಿಯಾಗಿದ್ದಾರೆ. ಅದರಲ್ಲಿ ಬೆಂಗಳೂರು ನಿವಾಸಿ ಮಧುಸೂದನ್ ರಾವ್ ಮೃತಪಟ್ಟಿದ್ದಾರೆ ಅನ್ನೋ ಮಾಹಿತಿ ಸ್ವಲ್ಪ ಹೊತ್ತಿನ ಮುಂಚೆ ಕನ್ಫರ್ಮ್ ಆಗಿದೆ. ಇದು ಕನ್ಫರ್ಮ್ ನ್ಯೂಸ್ ಫಸ್ಟ್ ಅಲ್ಲಿ ನೀವು ಗಮನಿಸ್ತಾ ಇರೋದು. ಆಂಧ್ರದ ನೆಲ್ಲೂರು ಮೂಲದ ಮಧುಸೂದನ್ ಇವರು ರಾಮಮೂರ್ತಿ ನಗರದಲ್ಲಿ ಮಧುಸೂದನ್ ರಾವ್ ಅವರು ವಾಸ ಮಾಡ್ತಿದ್ದು. ಈಗಾಗಲೇ ಶ್ರೀನಗರಕ್ಕೆ ಸಚಿವ ಸಂತೋಷ್ ಲಾಡ್ ಅಂಡ್ ಟೀಮ್ ತಲುಪಿದೆ. ಅಲ್ಲಿ ಯಾರೆಲ್ಲ ಮೃತಪಟ್ಟಿದ್ದಾರೆ, ಮೃತದೇಹಗಳನ್ನ ರಾಜ್ಯಕ್ಕೆ ಹಸ್ತಾಂತರ ಪ್ರಕ್ರಿಯೆ ಸಿದ್ಧತೆಯನ್ನ ನೋಡಿಕೊಳ್ತಾ ಇದ್ದಾರೆ. ಮಂಜುನಾಥ್ ರಾವ್ ಶಿವಮೊಗ್ಗ, ಭರತ್ ಭೂಷಣ್ ರಾಣೆಬೆನ್ನೂರು, ಮಧುಸೂದನ್ ಬೆಂಗಳೂರು ಮೂಲದವರು. 3 ಜನ ಸದ್ಯಕ್ಕೆ ಮೃತಪಟ್ಟಿದ್ದಾರೆ. ಇನ್ನು ಮಂಜುನಾಥ್ ಅವರ ಮಡದಿಯನ್ನ ಸದ್ಯಕ್ಕೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಸಚಿವ ಸಂತೋಷ್ ಲಾಡ್ ಅವರು ಈಗಾಗಲೇ ಪಹಲ್ಗಾಮ್ಗೆ ತಲುಪಿದ್ದಾರೆ. ಪಹಲ್ಗಾಮ್ನಲ್ಲಿ ಅವರ ದುಃಖ ಅಲಿಸ್ತಾ ಇದ್ದಾರೆ, ಅವರ ಕಣ್ಣೀರು ಒರೆಸೋ ಪ್ರಯತ್ನ ಮಾಡ್ತಿದ್ದಾರೆ. ಈ ಸಂದರ್ಭದಲ್ಲಿ ಅವರಿಗಾಗಿರುವಂತಹ ದುಃಖ ಯಾರಿಗೂ ಭರಿಸೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಮಗನ ಪರ್ಸೆಂಟೇಜ್ ತುಂಬಾ ಚೆನ್ನಾಗಿದೆ. ಸೆಕೆಂಡ್ PUC ಯಲ್ಲಿ ಒಂದ್ ಸ್ವಲ್ಪ ಫ್ಯಾಮಿಲಿನ ಹೊರಗಡೆ ಕರ್ಕೊಂಡು ಹೋಗ್ಬರೋಣ, ಜಾಲಿಯಾಗಿದ್ಬರೋಣ ಅಂತ ಹೇಳಿ ಹೋದಂತಹ ಕುಟುಂಬದ ಒಬ್ಬ ಸದಸ್ಯ ಬರ್ತಾ ಇರೋದು ಮಾತ್ರ ಮೃತದೇಹವಾಗಿ. ಶವ ಪೆಟ್ಟಿಗೆಯಲ್ಲಿ ಆತನ ಶವವನ್ನ ತೆಗೆದುಕೊಂಡು ಮನೆಗೆ ಬರುವಂತಹ ದುಸ್ಥಿತಿ ಎದುರಾಗಿದೆ. ಸದ್ಯಕ್ಕೆ ಮೃತದೇಹಗಳನ್ನ ಇರಿಸಿರುವಂತಹ ಆ ದೊಡ್ಡ ಹಾಲ್ನ ದೃಶ್ಯ, ಹಾಸ್ಪಿಟಲ್ನ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರು ಈ ಸುದ್ದಿ ತಿಳಿದ ತಕ್ಷಣ ನಿನ್ನೆ CM ಸೂಚನೆ ಮೇರೆಗೆ ಪಹಲ್ಗಾಮ್ ತಲುಪಿದ್ದಾರೆ. ಪಹಲ್ಗಾಮ್ನಲ್ಲಿ ಮಂಜುನಾಥ್ ಅವರ ಪತ್ನಿ ಪಲ್ಲವಿ ಅವರ ಜೊತೆ ಮಾತನಾಡ್ತಿದ್ದಾರೆ. ಎಲ್ಲಿಂದ ಬಂದಿದ್ರಿ, ಯಾವಾಗ ಬಂದಿದ್ರಿ, ಎಷ್ಟೊತ್ತಿಗೆ ನಿಮ್ಮ ಫ್ಲೈಟ್ ಇದೆ, ಇದೆಲ್ಲದರ ಬಗ್ಗೆ ಅವರಿಗೆ ಮಾಹಿತಿಯನ್ನ ತಿಳಿಸಿಕೊಡ್ತಿದ್ದಾರೆ. ಅವರ ಜೊತೆ ಆಫೀಸರ್ಸ್ಗಳ ಟೀಮ್ ಕೂಡ ಸ್ಥಳದಲ್ಲಿದೆ. ಅವರಿಗೆ ಸಾಂತ್ವನ ಹೇಳ್ತಾ ಇರುವಂತಹ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಸದ್ಯಕ್ಕೆ ಸಿಕ್ಕಿರೋ ಕನ್ಫರ್ಮೇಷನ್ ಪ್ರಕಾರ 30 ಜನ ಪ್ರವಾಸಿಗರು ಸಾವನ್ನಪ್ಪಿದ್ದಾರೆ. ದೇಶದ ಮೂಲೆ ಮೂಲೆಯಿಂದ ಪ್ರವಾಸಿಗರು ಜಮ್ಮು ಕಾಶ್ಮೀರದ ಸೌಂದರ್ಯವನ್ನ ಸವಿಯೋದಕ್ಕಂತ ಹೋಗ್ತಾರೆ. ಪ್ರವಾಸಿಗರ ಸ್ವರ್ಗ ಅಂತ ಕರೆಯಲಾಗ್ತಿತ್ತು. ಆದ್ರೆ ಪಹಲ್ಗಾಮ್ನಲ್ಲಿ ನಿನ್ನೆ ಆಗಿರುವಂತಹ ಈ ದುರಂತ ಇದೆಯಲ್ಲ, ಅದು ಪ್ರವಾಸಿಗರಿಗೆ ನರಕ ದರ್ಶನ ಮಾಡಿಸಿದೆ. ಅಕ್ಷರಶಃ ನರಮೇಧ ಅಲ್ಲಿ ಆಗಿರುವಂಥದ್ದು. ಮಂಜುನಾಥ್ ಒಂದು ಕಡೆ ಅವರ ಭಾವಚಿತ್ರ, ಮತ್ತೊಂದು ಕಡೆ ಅವರ ಪತ್ನಿ ಪಲ್ಲವಿ ಅವರನ್ನ ಸಂತೈಸ್ತಾ ಇದ್ದಾರೆ ಕಾರ್ಮಿಕ ಸಚಿವ ಸಂತೋಷ್ ಲಾಡ್. ಅದೇ ರೀತಿಯಾಗಿ ರಾಣೆಬೆನ್ನೂರು ಮೂಲದ ಭರತ್ ಭೂಷಣ್ ಕೂಡ ಈ ನರಮೇಧದಲ್ಲಿ ಪ್ರಾಣ ತೆತ್ತಿದ್ದಾರೆ. ಅವರು ಮಾಜಿ ಸ್ಪೀಕರ್ ಕೋಳಿವಾಡ್ ಅವರ ಕುಟುಂಬಸ್ಥರು ಅನ್ನುವಂತಹ ಮಾಹಿತಿ ಕೂಡ ಇದೆ. ಸೊ ಈ ಬಗ್ಗೆ ಕನ್ಫರ್ಮೇಷನ್ ಲಭ್ಯವಾಗಬೇಕಾಗುತ್ತೆ. ಈಗ ಬೆಳಗ್ಗೆ ಸಿಕ್ಕಿರುವಂತಹ ಮತ್ತೊಂದು ಸ್ಯಾಡ್ ನ್ಯೂಸ್ ಅಂದ್ರೆ, ಬೆಂಗಳೂರಲ್ಲಿ ವಾಸವಿದ್ದಂತಹ ನೆಲ್ಲೂರು ಮೂಲದ ಮಧುಸೂದನ್ ರಾವ್ ಕೂಡ ಮೃತಪಟ್ಟಿದ್ದಾರೆ. ನಿನ್ನೆ ಈ ಘಟನೆಯ ಆದಾಗಿನಿಂದ ಇಡೀ ದೇಶ ಪ್ರತೀಕಾರದ ಸೇಡು ತೀರಿಸಿಕೊಳ್ಳುವುದಕ್ಕೋಸ್ಕರ ಕಾಯ್ತಾ ಇದೆ. ಈ ಮಂಜುನಾಥ್ ಅವರ ವೈಫ್ ಪಲ್ಲವಿ ಅವರನ್ನ ಏನ್ ಗಮನಿಸ್ತಾ ಇದ್ದೀರಲ್ಲ, ಅವರು ಆಗ್ತಾನೆ ಆ ಪಹಲ್ಗಾಮ್ನ ಆ ವ್ಯಾಲಿ ಹತ್ರ ಬಂದು ನಿಂತ್ಕೊಂಡಿರ್ತಾರೆ. ಮಗನಿಗೆ ಹೊಟ್ಟೆ ಹಸಿವಾಗಿರಬಹುದು ಅಂತ ಹೇಳಿ ಬೇಲ್ಪುರಿ ತರೋದಕ್ಕಂತ ಮಂಜುನಾಥ್ ಅವರು ಒಂದ್ ಸ್ವಲ್ಪ ದೂರ ಹೋಗಿರ್ತಾರಂತೆ. ಪಲ್ಲವಿ ಮತ್ತು ಅವರ ಮಗ ನಿಂತಿರುವಂತಹ ಕೇವಲ 50 ಮೀಟರ್ ದೂರದಲ್ಲಿರ್ತಾರೆ ಅಷ್ಟೇ. ಆಗ ಗುಂಡಿನ ಸದ್ದು ಕೇಳಿಸ್ತಾ ಇರುತ್ತೆ. ಹಿಂತಿರುಗಿ ನೋಡಿದಾಗ ಕೇವಲ 2 ನಿಮಿಷದಲ್ಲಿ ಮಂಜುನಾಥ್ ಅವರ ತಲೆಗೆ ಈ ಉಗ್ರರು ಗುಂಡೇಟು ಹೊಡೆದಿರ್ತಾರೆ. ಭಯಗೊಂಡು ಆತಂಕಗೊಂಡು ಕಿರುಚಾಡ್ತಾ ಅಳ್ತಾ ಓಡಿ ಹೋಗಿ ಆ ಮಂಜುನಾಥ್ ಅವರ ಬಾಡಿ ಹತ್ರ ಹೋಗಿ ಈ ತಾಯಿ ಮತ್ತು ಮಗ ಇಬ್ರು ಕೂಡ ಕೆಳಗಡೆ ಕೂತ್ಕೊಂಡು ಆ ಯೋಧನಿಗೆ ಹಿಡಿ ಶಾಪ ಹಾಕ್ತಿರ್ತಾರೆ. ಅಲ್ಲಿ ಪಲ್ಲವಿ ಅವರು ಮಾತಾಡ್ತಾ ಸಂದರ್ಭದಲ್ಲಿ ಕೇಳಿಸ್ಕೊಂಡ್ವಿ ನಾವು, ಅವ್ರನ್ನೂ ಸಾಯಿಸಿದ್ಯಾ, ನನ್ ಗಂಡನ್ ಸಾಯಿಸಿದ್ಯಾ, ನನ್ನೂ ಕೂಡ ಸಾಯಿಸ್ಬಿಡು ಅಂತ ಅಂದಾಗ ಆ ಮಗ ಹೇಳ್ತಾನಂತೆ, ಕುತ್ತೆ ಅಂದ್ರೆ ಲೇ ನಾಯಿ, ನನ್ ತಂದೆನ ಸಾಯಿಸಿದ್ಯಾ, ನಮ್ನ ಯಾಕೆ ಬಿಟ್ಟಿದ್ಯಾ, ನಮ್ಮನ್ನು ಕೂಡ ಸಾಯಿಸ್ಬಿಡು ಅಂದಾಗ ಜಾಕೆ ಮೋದಿಗೂ ಬೋಲ್ ಅಂತಾನಂತೆ ಆ ಉಗ್ರ. ಅಂದ್ರೆ ಮೋದಿಗೆ ಹೋಗಿ ಹೇಳು ಅದನ್ನ ಅಂತ ಆತ ಮಾತನಾಡಿದ್ದ ಅಂತ ತುಂಬಾನೇ ದುಃಖಭರಿತರಾಗಿ ಮಾತನಾಡಿದ್ದಾರೆ ಪಲ್ಲವಿ ಅವರು ಮಾಧ್ಯಮದವರ ಜೊತೆ. ಆದರೆ ಸದ್ಯಕ್ಕೆ ಪಹಲ್ಗಾಮ್ನಲ್ಲಿ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರು ಯಾರೆಲ್ಲ ಮೃತಪಟ್ಟಿದ್ದಾರೆ ಅವರ ಮೃತದೇಹವನ್ನ ರಾಜ್ಯಕ್ಕೆ ಹಸ್ತಾಂತರ ಪ್ರಕ್ರಿಯೆಯನ್ನ ನೋಡಿಕೊಳ್ತಿದ್ದಾರೆ. ಗಾಯಗೊಂಡವರಿಗೆ ಚಿಕಿತ್ಸೆಯನ್ನ ಸದ್ಯಕ್ಕೆ ನೀಡಲಾಗ್ತಾ ಇದೆ. ಈ ಎಲ್ಲಾ ಡೆವಲಪ್ಮೆಂಟ್ ಬಗ್ಗೆ ಲೈವ್ ಡೀಟೇಲ್ಸ್ ನಮ್ಮ ಕರೆಸ್ಪಾಂಡೆಂಟ್ ಅಂಕಿತಾ ನೀಡ್ತಾ ಹೋಗ್ತಾರೆ.
ಅಂಕಿತಾ, ಪಹಲ್ಗಾಮ್ನಲ್ಲಿ ನಡೆದಿರೋದು ಅಕ್ಷರಶಃ ನರಮೇಧ. ಅದರ ಪ್ರತೀಕಾರಕ್ಕಾಗಿ ಇಡೀ ದೇಶ ಕಾಯ್ತಾ ಇದೆ. ಆದರೆ ಸದ್ಯಕ್ಕೆ ನಮ್ಮವರು ಯಾರಿದ್ದಾರೋ, ಯಾರೆಲ್ಲ ಮೃತಪಟ್ಟಿದ್ದಾರೋ ಅವರ ಮೃತದೇಹವನ್ನ ಕರೆತರೋದು, ಗಾಯಗೊಂಡವರನ್ನ ಸೇಫ್ ಆಗಿ ರಾಜ್ಯಕ್ಕೆ ಕರೆತರುವಂತಹ ಪ್ರಕ್ರಿಯೆ ನಡೀತಾ ಇದೆ. ಸಂತೋಷ್ ಲಾಡ್ ಅವರ ಟೀಮ್ ಕೂಡ ಸ್ಥಳದಲ್ಲಿದೆ. ಏನೆಲ್ಲ ಮಾಹಿತಿ ಲಭ್ಯವಾಗ್ತಾ ಇದೆ ಆ ಟೀಮ್ನಿಂದ? ಸಭಾ ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದಂತಹ ಉಗ್ರರ ಅಟ್ಟಹಾಸಕ್ಕೆ 3 ಜನ ಕನ್ನಡಿಗರು ಬಲಿಯಾಗಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರಿನ ಭರತ್ ಭೂಷಣ್ ಏನಿದ್ದಾರೆ, ಅವರು ಬೆಂಗಳೂರಿನಲ್ಲಿ ತಮ್ಮ ಕುಟುಂಬ ಸಮೇತ ಅವರು ವಾಸವಾಗಿದ್ರು, ಅವರು ಬಲಿಯಾಗಿದ್ದಾರೆ. ಜೊತೆಗೆ ಶಿವಮೊಗ್ಗದ ಮಂಜುನಾಥ ರಾವ್ ಹಾಗೆ ರಾಮಮೂರ್ತಿ ನಗರದ ಅಂದ್ರೆ ಆಂಧ್ರದ ನೆಲ್ಲೂರಿನ ನಿವಾಸಿಯಾಗಿ ರಾಮಮೂರ್ತಿ ನಗರದಲ್ಲಿ ಕುಟುಂಬದ ಜೊತೆ ವಾಸವಿದ್ದಂತಹ ಮಧುಸೂದನ್ ಏನಿದ್ದಾರೆ, 3 ಜನ ಬಲಿಯಾಗಿರುವ ಬಗ್ಗೆ ಈಗಾಗಲೇ ಮಾಹಿತಿ ಕೂಡ ಲಭ್ಯ ಆಗಿರುವಂತದ್ದು. ಭರತ್ ಭೂಷಣ್ ಅವರ ಬಗ್ಗೆ ನೋಡೋದಾದ್ರೆ ಕಳೆದ 3 ದಿನಗಳ ಹಿಂದೆ ಅವರು ಜಮ್ಮು ಕಾಶ್ಮೀರಕ್ಕೆ ತನ್ನ ಪತ್ನಿ ಹಾಗೆ ಮಗು ಜೊತೆ ತೆರಳಿದ್ರು ಅನ್ನೋದ್ರ ಬಗ್ಗೆ ಈಗಾಗಲೇ ಇಲ್ಲಿನ ಸ್ಥಳೀಯರು ಕೂಡ ಮಾಹಿತಿಯನ್ನ ಕೊಡ್ತಾ ಇರುವಂತದ್ದು. ಅವರ ಮನೆಯ ಪರಿಸ್ಥಿತಿ ಕೂಡ ಸರಿ ಇಲ್ಲ. ಅದಕ್ಕೆ ಕಾರಣ ಅವರ ತಾಯಿ ಆರೋಗ್ಯ ಸಂಬಂಧಿ ಕಾಯಿಲೆಯಿಂದ ಬಳಲ್ತಾ ಇದ್ದಾರೆ. ಹಾಗಾಗಿ ಅವರಿಗೆ ಇದುವರೆಗೂ ಕೂಡ ಯಾವುದೇ ವಿಚಾರವನ್ನ ತಿಳಿಸುವಂತಹ ಕೆಲಸವನ್ನ ಮಾಡಿಲ್ಲ. ಕೆಲವೇ ಹೊತ್ತಿನ ಹಿಂದೆ ಅಂದ್ರೆ ಕೇವಲ ಅರ್ಧ ಗಂಟೆಯ ಹಿಂದೆ ಅವರ ತಂದೆಗೆ ವಿಚಾರವನ್ನ ತಿಳಿಸುವಂತಹ ಕೆಲಸವನ್ನ ಈಗಾಗಲೇ ಮಾಡಲಾಗಿದೆ. ಅಂದ್ರೆ ಈ ನಿಜ ಹೇಳಿದ್ರೆ ಏನಾಗುತ್ತೆ, ಪುತ್ರನನ್ನ ಕಳ್ಕೊಂಡಂತಹ ನೋವು ಯಾವ ತಂದೆ ತಾಯಿಗೂ ಕೂಡ ಬೇಡ. ಜೊತೆಗೆ ಈಗಾಗಲೇ ಅವರ ಸಹೋದರ ಪ್ರೀತಮ್ ಅನ್ನೋರು ಅಂದ್ರೆ ಭರತ್ ಭೂಷಣ್ ಅವರ ಸಹೋದರ ಪ್ರೀತಮ್ ಅನ್ನೋರು ಕೂಡ ಕಾಶ್ಮೀರದಲ್ಲಿ ಇರೋದ್ರಿಂದ ಅವರಿಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ಅಲ್ಲೇನಾಗ್ತಿದೆ ಅನ್ನೋದ್ರ ಒಂದು ಮಾಹಿತಿಯನ್ನ ಪಡ್ಕೊಳ್ಳುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇನ್ನು ಮಂಜುನಾಥ್ ಅಂದ್ರೆ ಶಿವಮೊಗ್ಗ ಮೂಲದ ಮಂಜುನಾಥ್ ಅವರ ಬಗ್ಗೆ ನೋಡೋದಾದ್ರೆ ಅವರು ತನ್ನ ಮಗ PUC ಯಲ್ಲಿ ಸುಮಾರು 97% ಮಾರ್ಕ್ಸ್ ಅನ್ನ ತೆಗೆದುಕೊಂಡಿರ್ತಾನೆ. ಹಾಗಾಗಿ ಎಲ್ಲಾದ್ರೂ ಟ್ರಿಪ್ ಹೋಗ್ಬೇಕು ಅಂತ ಹೇಳಿ ಫ್ಯಾಮಿಲಿ ಜೊತೆ ಪ್ಲಾನಿಂಗ್ ಅನ್ನ ಮಾಡ್ಕೊಳ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಅಂದ್ರೆ ಮೊದಲು ಅವರು ರಾಜಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಟ್ರಿಪ್ಗೆ ಪ್ಲಾನಿಂಗ್ ಮಾಡಿಕೊಂಡಿರ್ತಾರೆ. ಆದ್ರೆ ರಾಜಸ್ಥಾನದ ಬದಲು ಬಳಿಕ ಜಮ್ಮು ಕಾಶ್ಮೀರವನ್ನ ಆಯ್ಕೆ ಮಾಡ್ಕೊಳ್ತಾರೆ. ಯಾಕೆಂತಂದ್ರೆ ಜಮ್ಮು ಕಾಶ್ಮೀರ ಅಂದ್ರೆ ಪ್ರವಾಸಿಗರಿಗೆ ಅದೊಂದು ಸ್ವರ್ಗದ ರೀತಿ ಇದ್ದಂತೆ. ಹಾಗಾಗಿ ಕಳೆದ 4-5 ವರ್ಷಗಳಿಂದ ಜಮ್ಮು ಕಾಶ್ಮೀರಕ್ಕೆ ಹೋಗುವಂತಹ ಸಂಖ್ಯೆ ಅಂದ್ರೆ ಪ್ರವಾಸಿಗರ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇರುವಂತದ್ದು. ಹಾಗಾಗಿ ಜಮ್ಮು ಕಾಶ್ಮೀರಕ್ಕೆ ಹೋಗೋಣ ಅಂತ ಹೇಳಿ ಮಗ ಹೇಳ್ತಾನೆ. ಹಾಗಾಗಿ ಅವ್ರ ಫ್ಯಾಮಿಲಿ ಎಲ್ಲ ಪ್ಲಾನ್ ಮಾಡ್ಕೊಂಡು ಜಮ್ಮು ಕಾಶ್ಮೀರಕ್ಕೆ ಹೋಗ್ತಾರೆ. ಈ ರೀತಿಯಾಗಿ ಆಗಿದೆ. ಅವರ ಪೋಷಕರು ಅಂದ್ರೆ ಅವರ ಪೋಷಕರಿಗೂ ಕೂಡ ಈಗಾಗಲೇ ವಿಚಾರವನ್ನ ತಿಳಿಸುವಂತಹ ಕೆಲಸವನ್ನ ಮಾಡಿಲ್ಲ. ಸದ್ಯಕ್ಕೆ ಮಗ ಮನೆಗೆ ಬರ್ತಾನೆ ಅಂತ ಹೇಳಿ ಕಾಯ್ಕೊಂಡು ಇರುವಂತದ್ದು. ಇನ್ನೊಂದು ಕಡೆ ಅಂದ್ರೆ ರಾಮಮೂರ್ತಿ ನಗರದಲ್ಲೂ ಕೂಡ ಮಧುಸೂದನ್ ಅವರಿಗೂ ಕೂಡ ಈಗಾಗಲೇ ಅವರ ಕುಟುಂಬಸ್ಥರು ಕಾಯ್ಕೊಂಡು ಕೂತಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇರುವಂತದ್ದು. ಸಭಾ ರೈಟ್ ಅಂಕಿತಾ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.